ಕಾರ್ನರ್ ಪ್ರಾಪರ್ಟಿಯಲ್ಲಿರೋ ಒಂದು ಫ್ಲಾಟ್ ಆಗಿರುತ್ತೆ. ಪ್ರಾಪರ್ಟಿ ಮುಂದೆ ನೋಡ್ತಾ ಇರ್ಬೋದು, ಎರಡ್ ಸೈಡ್ ಕೂಡ ನಮಗೆ 30 ಫೀಟ್ ರೋಡ್ ಇದೆ. ಲ್ಯಾಂಡ್ ಬಂದು ಏಕಾತ ಆಗಿರುತ್ತೆ. ಜೊತೆಗೆ ವಿಸಿಟರ್ಗೂ ಕೂಡ ಒಂದು ಸ್ಲಾಟ್ ಪಾರ್ಕಿಂಗ್ ಸಿಗ್ತಾ ಇದೆ. ಇದು ಎಲ್ಲೂ ಕೂಡ ಕೊಡಲ್ಲ. ಸೊ ದಿಸ್ ಇಸ್ ವೆರಿ ಎಕ್ಸ್ಕ್ಲೂಸಿವ್ ಆಫ್ ದಿಸ್ ಪ್ರಾಪರ್ಟಿ. ಸೊ ಈ ಒಂದು ಪ್ರಾಪರ್ಟಿ ನಮಗೆ ಕಂಪ್ಲೀಟ್ ಆಗಿ 1250 ಸ್ಕ್ವೇರ್ ಫೀಟ್ ಅಲ್ಲಿ ಬರ್ತಾ ಇದೆ. ನಮಸ್ಕಾರ ಎಲ್ಲರಿಗೂ ಅನಾರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ತೋರಿಸಿಕೊಟ್ಟಿರೋ ಈ ಒಂದು ಪ್ರಾಪರ್ಟಿ ಪ್ರೈಮ್ ಲೊಕೇಶನ್ ಅಲ್ಲಿ ಇರೋ ಕಾರ್ನರ್ ಪ್ರಾಪರ್ಟಿಯಲ್ಲಿರೋ ಒಂದು ಫ್ಲಾಟ್ ಆಗಿರುತ್ತೆ. ಪ್ರಾಪರ್ಟಿ ಮುಂದೆ ನೋಡ್ತಾ ಇರ್ಬೋದು, ಎರಡ್ ಸೈಡ್ ಕೂಡ ನಮಗೆ 30 ಫೀಟ್ ರೋಡ್ ಇದೆ. ಹಾಗೆ ಮೇನ್ ರೋಡ್ ಕೂಡ ತುಂಬಾ ನಿಯರೆಸ್ಟ್ ಇದೆ. ಸೊ ಪ್ರಾಪರ್ಟಿ ಹತ್ರ ಹೋಗೋಣ ಬನ್ನಿ. ಪ್ರಾಪರ್ಟಿ ಹೆಸರು ಬಂದು ಶ್ರೀನಿಧಿ ಪ್ಯಾರಡೈಸ್ ಆಗಿರುತ್ತೆ. ಹಾಗೆ ವಾಟರ್ ಕನೆಕ್ಷನ್ ಅಂತ ಬಂದ್ರೆ ಕಾವೇರಿ ಬೋರ್ವೆಲ್ ಎರಡು ಕೂಡ ಇದೆ. ಸೊ ಡಾಕ್ಯುಮೆಂಟೇಶನ್ ಅಂದ್ರೆ ಪ್ರಾಪರ್ಟಿ ಬಂದು ನಮಗೆ ಎಕ್ಸಾಕ್ಟ್ ಲ್ಯಾಂಡ್ ಬಂದು ಎ ಖಾತಾ ಆಗಿರುತ್ತೆ, ಫ್ಲಾಟ್ ಬಂದು B2E ಖಾತಾ ಆಗಿರುತ್ತೆ. ಸೊ ಒಳಗಡೆ ಪಾರ್ಕಿಂಗ್ ತೋರಿಸ್ತೀನಿ. ಸೊ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಪಾರ್ಕಿಂಗ್ ಆಸ್ ಇಂಡಿವಿಜುವಲ್ ಸಿಗುತ್ತೆ, ಜೊತೆಗೆ ವಿಸಿಟರ್ಗೂ ಕೂಡ ಒಂದು ಸ್ಲಾಟ್ ಪಾರ್ಕಿಂಗ್ ಸಿಗ್ತಾ ಇದೆ. ಇದು ಎಲ್ಲೂ ಕೂಡ ಕೊಡಲ್ಲ. ಸೊ ದಿಸ್ ಇಸ್ ವೆರಿ ಎಕ್ಸ್ಕ್ಲೂಸಿವ್ ಆಫ್ ದಿಸ್ ಪ್ರಾಪರ್ಟಿ. ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊ ಲಿಫ್ಟ್ ಆಕ್ಸೆಸಿಬಿಲಿಟಿ ಗ್ರೌಂಡ್ ಫ್ಲೋರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನಮಗೆ 24/7 ಸೆಕ್ಯೂರಿಟಿ ಆಗಿರುತ್ತೆ. ಜೊತೆಗೆ ವೆಂಟಿಲೇಷನ್ ಅಂತ ಬಂದ್ರೆ ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಸೊ ಯಾವುದೇ ರೀತಿ ತೊಂದರೆ ಇರಲ್ಲ. ಸೊ ನಾವೀಗ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಪ್ರತಿ ಒಂದು ಫ್ಲೋರ್ಗೂ ಹಾಗೆ ಪಾರ್ಕಿಂಗ್ ಅಲ್ಲಿ ಕೂಡ CCTV ಕ್ಯಾಮೆರಾ ಆಕ್ಸೆಸಿಬಿಲಿಟಿ ಇದೆ. ಸೊ ನಾವೀಗ ಪ್ರಾಪರ್ಟಿ ಮೇನ್ ಮನೆ ಮುಂದೆ ಹೋಗೋಣ ಬನ್ನಿ. ಲಿಫ್ಟ್ ಪ್ರೊವಿಷನ್ ಪ್ರತಿ ಫ್ಲೋರ್ಗೂ ಕೂಡ ಇದೆ. ಸೊ ನಾವೀಗ ಪ್ರಾಪರ್ಟಿ ಮುಂದೆ ನಿಂತಿದೀವಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ನೀವೇನಾದ್ರೂ ಫರ್ನಿಚರ್ಸ್ ನ ಮೂವ್ ಮಾಡ್ಬೇಕಂದ್ರೆ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಹಾಗೆ ಸೇಫ್ಟಿಗಂತೂ ಹೇಳ್ ಮಾಡ್ಸಿರೋ ಜಾಗ. ಸೊ ಗ್ರಿಲ್ ನ ನೋಡ್ತಿರ್ಬೋದು, ಇಲ್ಲಿಂದ ಪ್ರತಿ ಇಲ್ಲಿ ಫುಲ್ ಕಂಪ್ಲೀಟ್ ಈ ಒಂದು ಸ್ಪೇಸ್ ನ ಕವರ್ ಮಾಡಿದ್ದಾರೆ ಸೇಫ್ಟಿ ಪ್ರೊವಿಷನ್ ಗೋಸ್ಕರ. ಸೊ ಹಾಗೆ ಮುಂದೆ ಬನ್ನಿ. ಸೊ ಇಲ್ಲಿಯೂ ಅಷ್ಟೇನೆ. ಸೊ ಇಲ್ಲಿ ಏನ್ ಹೈಟ್ ಕಡಿಮೆ ಇದ್ರು ಕೂಡ ಮಕ್ಕಳಿದ್ರೆ ಸೇಫ್ಟಿ ವೈಸ್ ಗೋಸ್ಕರ ಇಷ್ಟು ಕೊಟ್ಟಿದ್ದಾರೆ. ಅಂಡ್ ಗ್ರಿಲ್ ಡೋರ್ ಕೂಡ ಇದೆ ನಮಗೆ ಬಿಫೋರ್ ಮೇನ್ ಎಂಟ್ರೆನ್ಸ್. ಅಂಡ್ ಇಲ್ಲೂ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸೊ ನೀವು ಇಲ್ಲಿ ಸಿಟ್ ಔಟ್ ಕೂಡ ಮಾಡ್ಬೋದು. ಸೊ ಇದು ಶೂರಾಕ್ ಆಗಿರುತ್ತೆ. ಹಾಗೆ ಇಲ್ಲಿ ಕೂಡ ಆಲ್ರೆಡಿ ಲೈಟ್ಸ್ ನ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ನಾವು ಮೇನ್ ಡೋರ್ ಹತ್ರ ಇದೀವಿ. ಸೊ ಇದು ಬಂದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಮೇನ್ ಡೋರ್ ನ. ಸೊ ಈ ಮೇನ್ ಡೋರ್ ಕಂಪ್ಲೀಟ್ ಆಗಿ ನಮಗೆ ಟೀಕ್ ಫಿನಿಶಿಂಗ್ ಗೆ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ನಮಗೆ ಪ್ರಾಪರ್ಟಿ ಎಂಟ್ರೆನ್ಸ್ ಒಳಗಡೆ ಇದೀವಿ. ಸೊ ದಿಸ್ ಇಸ್ ಅ ಸ್ಪೇಷಿಯಸ್ ಹಾಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ವೆಂಟಿಲೇಷನ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಅಂಡ್ ಡೈರೆಕ್ಟ್ ವೆಂಟಿಲೇಷನ್ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಇದು ಬಂದು TV ಯೂನಿಟ್. ಹಾಗೆ ಇಲ್ಲಿ ಎಲ್ಲ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಇದು ಶೋಕೇಸ್ ಪಾಯಿಂಟ್ ಆಗಿರುತ್ತೆ. ಅಂಡ್ ಸೀಲಿಂಗ್ ಕೂಡ ನೋಡ್ತಾ ಇರ್ಬೋದು. ಆಲ್ರೆಡಿ ಇಲ್ಲಿ ನಮಗೆ ಸೀಲಿಂಗ್ ಲೈಟ್ಸ್ ಆಗಿರ್ಬೋದು, ಫ್ಯಾನ್ ಆಗಿರೋದು ಪ್ರತಿಯೊಂದು ಫಿಟ್ಟಿಂಗ್ಸ್ ಆಗಿದೆ. ಸೊ ಹಾಗೆ ಮೇನ್ ಡೋರ್ ಹಿಂದ್ಗಡೆ ನಮಗೆ ದೇವ್ರ ಮನೆ ಪ್ಲೇಸ್ ಕೊಟ್ಟಿದ್ದಾರೆ. ಸೊ ಒಳಗಡೆ ಕುತ್ಕೊಂಡು ಕೂಡ ಪೂಜೆ ಮಾಡ್ಬೋದು. ತುಂಬಾನೇ ಸ್ಪೇಷಿಯಸ್ ಆಗಿದೆ ದೇವ್ರ ಮನೆ. ಅಂಡ್ ಪಕ್ಕ ವಾಸ್ತು ಪ್ರಕಾರನೇ ಇದ್ರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ಹಾಗೆ ಮುಂದೆ ಬನ್ನಿ. ಸೊ ಈ ಸ್ಪೇಸ್ ನ ನೀವು ಡೈನಿಂಗ್ ಸ್ಪೇಸ್ ಆಗಿ ಯೂಸ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಕೂಡ ಅಷ್ಟೇ ಸೀಲಿಂಗ್ಸ್ ಅಲ್ಲಿ ಆಲ್ರೆಡಿ ಲೈಟ್ಸ್ ಫ್ಯಾನ್ ಎಲ್ಲ ಸೆಟ್ಟಿಂಗ್ ಆಗಿದೆ. ಸೊ ಇದು ಬಂದು ಓಪನ್ ಕಿಚನ್ ಆಗಿರುತ್ತೆ. ಸೊ ನಮ್ಗೆ 2 ಸೆಪರೇಟ್ ಸ್ಲ್ಯಾಬ್ಸ್ ನ ಕೊಟ್ಟಿದ್ದಾರೆ. ಅದು ತುಂಬಾನೇ ಸ್ಪೇಷಿಯಸ್ ಇದೆ ಕಿಚನ್ ಕೂಡ. ಸೊ ಮೇಲ್ಗಡೆನೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ಸ್ಪೇಸ್ ನ ಕೊಟ್ಟಿದ್ದಾರೆ ವಿತ್ ಆಲ್ ಎಲೆಕ್ಟ್ರಿಕ್ ಪಾಯಿಂಟ್ಸ್. ಅಂಡ್ ಇಲ್ಲಿ ಕೂಡ ವೆಂಟಿಲೇಷನ್ ನ ಕೊಟ್ಟಿದ್ದಾರೆ. ಹಾಗೆ ವಾಟರ್ ಪ್ಯೂರಿಫೈಯರ್ ಕೂಡ ಆಲ್ರೆಡಿ ಇನ್ಸ್ಟಾಲ್ ಆಗ್ಬಿಟ್ಟಿದೆ. ಸೊ ನಿಮ್ಗೆ ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋದೇನೂ ಇಲ್ಲ. ಹಾಗೆ ನೀವು ನೋಡ್ತಾ ಇರ್ಬೋದು ಡ್ರಾಯರ್ಸ್ ಎಲ್ಲ ಆಲ್ರೆಡಿ ಫಿಟ್ಟಿಂಗ್ಸ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ವಾಶ್ ಬೇಸಿನ್ ಆಗಿರುತ್ತೆ. ಸೊ ಇದು ಇನ್ನೊಂದು ವಾಶ್ ಬೇಸಿನ್ ಸೆಪರೇಟ್ ಸಿಂಕ್ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ಗೆ ಆಸ್ ಡೈನಿಂಗ್ ರೂಮ್ ಇಲ್ಲಿ ಇರೋದ್ರಿಂದ. ಸೊ ಇದು ಬಂದು ಯುಟಿಲಿಟಿ ಸ್ಪೇಸ್. ಸೊ ಯುಟಿಲಿಟಿ ಸ್ಪೇಸ್ ಅಲ್ಲೂ ಕೂಡ ಅಷ್ಟೇ ವೆಂಟಿಲೇಷನ್ ಹಾಗೆ ಸೇಫ್ಟಿ ಎರಡನ್ನು ಕಾನ್ಸಂಟ್ರೇಟ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬರೋಣ. ಸೊ ಇದು ಬಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ಆಲ್ರೆಡಿ ಗೀಸರ್ ಮತ್ತೆ ಎಲ್ಲಾ ಫಿಟ್ಟಿಂಗ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಮನೇಲಿ ಎಲ್ಲ ನೋಡ್ತಿರೋ ಕಂಪ್ಲೀಟ್ ಆಗಿ ಏನ್ ನೋಡ್ತೀರಾ ನಿಮ್ಗೆ ಅದೇ ಎಕ್ಸಾಕ್ಟ್ ಆಗಿ ಸಿಗುತ್ತೆ ಪರ್ಚೇಸ್ ಮಾಡಿದಾಗ. ಸೊ ನಾವೀಗ ರೂಮ್ ನಂಬರ್ 1 ಅಲ್ಲಿ ಇದೀವಿ. ಸೊ ದಿಸ್ ಇಸ್ ರೂಮ್ ನಂಬರ್ 1. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡ್ತಾ ಇರ್ಬೋದು. ಇದು ಬಂದು ವೆಂಟಿಲೇಷನ್ ಆಗಿರುತ್ತೆ. ಹಾಗೆ ವಿತ್ ಅಟ್ಯಾಚ್ಡ್ ವಾರ್ಡ್ರೋಬ್, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಬಂದು ಡ್ರೆಸ್ಸಿಂಗ್ ಮಿರರ್, ಒಳಗಡೆನೆ ನಮಗೆ ಸ್ಪೇಸ್ ಕೂಡ ಇದೆ. ಸೊ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಇದು ನಮಗೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ವಾಶ್ರೂಮ್ ಕೂಡ. ಆಲ್ರೆಡಿ ವಾಶ್ರೂಮ್ ಏನೇನು ಸೆಟ್ ಮಾಡಬೇಕು ಕಂಪ್ಲೀಟ್ ಆಗಿ ಮಾಡ್ಕೊಟ್ಬಿಟ್ಟಿದ್ದಾರೆ. ಹಾಗೆ ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಗಾಳಿ ಬೆಳಕು ನಿಮಗೆ ಸದಾ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ರೂಮ್ಗೆ ಹೋಗೋಣ. ದಿಸ್ ಇಸ್ ರೂಮ್ ನಂಬರ್ 2. ಇಲ್ಲಿ ನಮಗೆ ಬಾಲ್ಕನಿ ಇದೆ. ಸೊ ಫಸ್ಟ್ ನಿಮಗೆ ಬಾಲ್ಕನಿ ತೋರಿಸ್ಬಿಡ್ತೀನಿ. ಸೊ ಬಾಲ್ಕನಿನೂ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಹಾಗೆ ಸೇಫ್ಟಿ ಆಗು ಕೂಡ ಇದೆ. ಇಲ್ಲಿ ಕೂಡ ಗ್ರಿಲ್ ಹಾಕಿದ್ದಾರೆ. ಅಂಡ್ ಇದು ಬಂದು ಡ್ರೆಸ್ಸಿಂಗ್ ಮಿರರ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಶೆಲ್ಫ್ ಕೊಟ್ಟಿದ್ದಾರೆ. ದಿಸ್ ಇಸ್ ವೆಂಟಿಲೇಷನ್ ಸ್ಪೇಸ್ ವಿತ್ ಆಲ್ ವಾರ್ಡ್ರೋಬ್ ನೋಡ್ತಾ ಇರ್ಬೋದು. ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ.
ಅಂಡ್ ಇದು ಕೂಡ ಲೈಕ್ ಚಿಲ್ಡ್ರನ್ ರೂಮ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಕೂಡ ಲೈಟ್ ಮತ್ತೆ ಫ್ಯಾನ್ ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಒಂದು ಪ್ರಾಪರ್ಟಿ ನಮಗೆ ಕಂಪ್ಲೀಟ್ ಆಗಿ 1250 ಸ್ಕ್ವೇರ್ ಫೀಟ್ ಅಲ್ಲಿ ಬರ್ತಾ ಇದೆ. ಸೊ ಇದ್ರ ಮೇಲ್ಗಡೆ ಇನ್ನ 250 ಸ್ಕ್ವೇರ್ ಫೀಟ್ ರೂಮ್ ನಿಮ್ಗೆ ನಾವು ಆಲ್ರೆಡಿ ಹೇಳ್ದಂಗೆ ತೋರಿಸ್ತೀವಿ. ಸೊ ಮೇಲ್ಗಡೆ ಹೋಗೋಣ ಬನ್ನಿ. ನಾವೀಗ ಟೆರೆಸ್ಗೆ ಬರ್ತಾ ಇದೀವಿ. ನೀವು ಟೆರೆಸ್ ನೋಡ್ತಿರೋ ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂಡ್ ಇಲ್ಲಿ ಕೂಡ ನಮಗೆ ಒಳ್ಳೆ ವೆಂಟಿಲೇಷನ್ ಸಿಗ್ತಿದೆ ಅಂಡ್ ವ್ಯೂ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ನಾನು ನಿಮ್ಗೆ ಹೇಳ್ದಂಗೆ 250 ಸ್ಕ್ವೇರ್ ಫೀಟ್ ರೂಮ್ ತೋರ್ಸಕ್ ಬಂದಿದ್ದೀನಿ. ಸೊ ಬನ್ನಿ. ಸೊ ದಿಸ್ ಇಸ್ ದ 250 ಸ್ಕ್ವೇರ್ ಫೀಟ್ ರೂಮ್. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಅಂಡ್ ಆಲ್ರೆಡಿ ನಿಮಗೆ ಲೈಟ್ಸ್ ಫ್ಯಾನ್ ಎಲ್ಲ ಫಿಟ್ಟಿಂಗ್ಸ್ ಆಗೋಗ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ಅಂಡ್ ನಮ್ಗೆ ಇಲ್ಲಿ ಸ್ಟಡಿ ಟೇಬಲ್ ನ ಕೂಡ ಕೊಟ್ಟಿದ್ದಾರೆ ಅಂಡ್ ವೆಂಟಿಲೇಷನ್ ಇಲ್ಲಿದೆ. ಅಂಡ್ ನೋಡ್ತಾ ಇರ್ಬೋದು ಪ್ರತಿ ಒಂದಕ್ಕೂ ಸ್ಪೇಷಿಯಸ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ವಾರ್ಡ್ರೋಬ್ ಇದೆ. ಮೇಲ್ಗಡೆನೂ ನಿಮ್ಗೆ ಸ್ಟೋರೇಜ್ ಸ್ಪೇಸ್ಗೆ ಆಕ್ಸೆಸಿಬಿಲಿಟಿ ಇದೆ. ನೀವು ಆರಾಮ್ಸೆ ಇಲ್ಲಿ ಬೆಡ್ ಹಾಕಿ ಅಥವಾ ಇದನ್ನ ನೀವು ಕನ್ವರ್ಟ್ ಕೂಡ ಮಾಡ್ಕೋಬಹುದು ಈ ರೂಮ್ ನ. ಹಾಗೆ ನಮ್ಗೆ ಡೋರ್ ಹಿಂದ್ಗಡೆನೆ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ ವಿತ್ ಸ್ಟೋರೇಜ್ ಸ್ಪೇಸ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಈ ರೂಮ್ ಕೂಡ ಇರೋದು. ಸೊ ಇಲ್ಲೂ ಅಷ್ಟೇ ಗೀಸರ್ ಇದೆ, ಹಾಗೆ ವಾಟರ್ ಪ್ಯೂರಿಫೈಯರ್ ಕೂಡ ಆಲ್ರೆಡಿ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಈಗ ಈ ಪ್ರಾಪರ್ಟಿನ ನೋಡಿದ್ರಲ್ಲ, ಸೊ ಈ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇರೋದು ಬನ್ನರ್ಘಟ್ಟ ರೋಡ್, ಬ್ಯಾಕ್ ಸೈಡ್ ಆಫ್ ಮೀನಾಕ್ಷಿ ಮಾಲ್. ಸೊ ಇಲ್ಲಿ ಕನೆಕ್ಟಿವಿಟೀಸ್ ಅಂತ ಬಂದ್ರೆ ನಮಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಇದೆ ಅಂಡ್ ಮೇನ್ ರೋಡ್ ಕೂಡ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಕೂಡ ಇದೆ. ಸೊ ಅದ್ ಬಿಟ್ರೆ ಇನ್ನು ಸ್ಕೂಲ್ಸ್ ಕಾಲೇಜ್ ವಿಚಾರಕ್ಕೆ ಬಂದ್ರೆ NPS ಆಗಿರ್ಬೋದು, ಚೈತನ್ಯ ಸ್ಕೂಲ್, ಹಾಗೆ ಮಿಕ್ಕಿದೆಲ್ಲ ರೆಪ್ಯೂಟೆಡ್ ಕಾಲೇಜಸ್ ಕೂಡ ನಿಯರೆಸ್ಟ್ ಡಿಸ್ಟೆನ್ಸ್ ಇದೆ. ಅಪೋಲೋ ಹಾಸ್ಪಿಟಲ್ ಕೂಡ ತುಂಬಾನೇ ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ನಮಗೆ ಮಂತ್ರಿ ಪಿನಾಕಲ್ ಅಪಾರ್ಟ್ಮೆಂಟ್ಸ್ ಕೂಡ ಈ ವ್ಯೂ ಇಂದಾನೆ ಕಾಣಿಸ್ತಾ ಇದೆ. ಸೊ ನೀವು ಅರ್ಥ ಮಾಡ್ಕೋತಾ ಇರ್ಬೋದು ಎಷ್ಟು ಪ್ರೈಮ್ ಲೊಕೇಶನ್ ಅಲ್ಲಿ ಈ ಒಂದು ಪ್ರಾಪರ್ಟಿ ಲೊಕೇಟ್ ಆಗಿದೆ ಅಂತ. ಸೊ ಇನ್ಯಾಕ್ ತಡ, ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಈ ಕೂಡಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಮುಖ್ಯವಾಗಿ ಇದ್ರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರಲ್ಲ, ಸ್ಟ್ರೈಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.